ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಬೆಂಗಳೂರಲ್ಲಿ ಅದು BBMPಯಿಂದ ಒಂದು ತುಂಬ ದೊಡ್ಡ ಚೇಂಜಸ್ ಮಾಡಿದ್ದಾರೆ ವೀಕ್ಷಕರೇ. ಏನಂದರೆ, ಅದು ನಿಮ್ಮ ಯಾರ್ಯಾರು ಬೆಂಗಳೂರಲ್ಲಿ ಪ್ರಾಪರ್ಟಿನ ಹೊಂದಿದ್ದೀರೋ ಎಲ್ಲರ ಪ್ರಾಪರ್ಟಿ ಟ್ಯಾಕ್ಸ್ಗಳಲ್ಲೂ ಈಗ ಒಂದು ಪ್ಯಾರಾಮೀಟರ್ ಅಂದರೆ ಒಂದು ಫೀಸ್ನ ಇನ್ಕ್ರೀಸ್ ಮಾಡಿದ್ದಾರೆ ವೀಕ್ಷಕರೇ. ಆ ಫೀಸ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ, ಇನ್ಕ್ರೀಸ್ ಮಾಡಿದರೆ ಇದುವರೆಗೂ ಪ್ರಾಪರ್ಟಿ ಟ್ಯಾಕ್ಸಸಲ್ಲಿ ಇದೊಂದು ನೀವು ನೋಡ್ತಾ ಇರೋಕ್ಕಲ್ಲ. ಈಗ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟಲ್ಲಿ ಈಗ ಈ ಫೀಸ್ಗಳನ್ನು ಅಂದರೆ ವೇಸ್ಟ್ ಡಿಸ್ಪೋಸಲ್ ಫೀಸ್ನು ಕೂಡ ನೀವು ನೋಡ್ತೀರಾ ವೀಕ್ಷಕರೇ. ಅದನ್ನು ಏನಕ್ಕೋಸ್ಕರ ಆ್ಯಡ್ ಮಾಡಿದ್ದಾರೆ, ಅದು ಏನಕ್ಕೆ ಪ್ರಾಪರ್ಟಿ ಟ್ಯಾಕ್ಸಲ್ಲೇ ಆ್ಯಡ್ ಮಾಡಿದ್ದಾರೆ ಅದನ್ನು, ಮತ್ತು ಅದ್ರ ಫೀಸಸ್ ರೇಂಜ್ ಏನಿರುತ್ತೆ, ಅಪಾರ್ಟ್ಮೆಂಟ್ಗಳಿಗೆಲ್ಲ ಏನು, ಹೋಟೆಲ್ಲು ದೊಡ್ಡ ದೊಡ್ಡ ಉದ್ಯಮಗಳಿಗೆಲ್ಲ ಇರ್ತಾವಲ್ಲ ಅವುಗಳಿಗೆ ಏನು, ಮತ್ತು ನಾರ್ಮಲ್ ಹೌಸ್ಗಳು ಕಟ್ಟಿರ್ತಾರಲ್ಲ ಅವರುಗಳಿಗೆಲ್ಲ ಏನು ಚಾರ್ಜಸ್ಸು, ಹೇಗೆ ಇದನ್ನು ಮೇಂಟೈನ್ ಮಾಡ್ತಾರೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ. ಯಾರೇ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಈಗ ನೋಡೋದಾದರೆ ನೀವು ಈಗ ಪ್ರತಿಯೊಬ್ಬರು ಮನೆಯಲ್ಲಾಗಲಿ ಏನೇ ಆಗಲಿ ನೀವೇ ಓನಾಗಿ BBMPರಿಗೆ ಒಂದು ತಿಂಗಳಿಗೆ ರೈಟ್, ಈಗ ಒಂದು ಸ್ವಂತ ಚಿಕ್ಕ ಮನೆಗಳಾಗಿದ್ದರೆ 50 ರೂಪಾಯಿ 100 ರೂಪಾಯಿ ಒಂದು ತಿಂಗಳಿಗೆ ಕೊಡ್ತಾ ಇದ್ರಿ. ಮತ್ತು ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಾಗಿದ್ದರೆ ಎಷ್ಟು 1000 5000 ರೂಪಾಯಿ ಎಲ್ಲ ಮನೆ ರೇಂಜ್ ಮೇಲೆ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಅವರಿಗೆಲ್ಲ ದುಡ್ಡು. ಮತ್ತು ಈಗ ನೀವೇ ಕೆಲಸದಾರ ಇಟ್ಕೊಳ್ತಿದ್ರಿ, ಡೋರ್ ಬೈ ಡೋರ್ ಕಲೆಕ್ಷನ್ ಮಾಡ್ಕೊಂಡು. ಈಗ ಅಪಾರ್ಟ್ಮೆಂಟು ಫ್ಲ್ಯಾಟ್ಸು ಅವೆಲ್ಲ ಹೋಟೆಲ್ ಇವೆಲ್ಲ ಆದರೆ ಅವರು ಡೋರ್ ಬೈ ನೀವೇ ಕೆಲಸದಾರ ಇಟ್ಕೊಳ್ತಿದ್ರಿ, ಅವ್ರು ಹೋಗಿ ಕರೆಕ್ಟಾಗಿ ಅಲ್ಲಿ ಹೋಗಿ ಡಿಸ್ಪೋಸಲ್ಗೆ ಸಗ್ರಿಗೇಟ್ ಮಾಡಿಕೊಂಡು ಎಲ್ಲದನ್ನೂ ಅವರೇ ಡಿಸ್ಪೋಸ್ ಮಾಡೋರು ವೀಕ್ಷಕರೇ. ಮತ್ತು ಅದನ್ನು BBMPಯವರು ಒಂದು ಮಂತ್ಲಿಗೆ ಅಂತ ಮಾತಾಡಿರ್ತಾರಲ್ಲ, ಅದ್ರ ಫೀಸ್ ಪ್ರಕಾರ ಬಂದ್ಬಿಟ್ಟು ಅವರು ತಗೊಂಡೋಗೋರು. ಆ ಥರ ಈಗಲೂ ನಡೀತಾ ಇರೋದು. ಸ್ವಲ್ಪ ಜನ ಅಲ್ಲಿ ಇಲ್ಲಿ ಕಸನ ಬೀದಿಲಿ ಅಲ್ಲಿ ಇಲ್ಲಿ ಪ್ರತಿಯೊಬ್ಬರು ಬಿಸಾಕ್ತಾರೆ, ಅದು ಮಾಡೋಕ್ಕೆ ಹೋಗ್ಬಾರ್ದು. ಬಟ್ ಈಗ ಏನು ಮಾಡ್ತಿದ್ದಾರೆ ಅವರು ಅಂದರೆ, ಚಾರ್ಜಸ್ ಏನಕ್ಕೋಸ್ಕರ ವೇಸ್ಟ್ ಡಿಸ್ಪೋಸಲ್ ಚಾರ್ಜಸ್ನ ಏಪ್ರಿಲ್ 1ರಿಂದ ಅದು ಕೂಡ ಏಪ್ರಿಲ್ 1ರಿಂದ ವೇಸ್ಟ್ ಡಿಸ್ಪೋಸಲ್ ಫೀಸ್ನ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಅಂಡರ್ ಒಳಗೆ ಹಾಕ್ತಾವ್ರೆ. ಅವ್ರದ್ದು ಹೇಗಿದೆ ನೋಡಿ, ಅವ್ರದ್ದು ಈಗ ಗ್ಯಾರಂಟೀಸ್ ಎಲ್ಲ ಕೊಟ್ಟಿರೋದು ತುಂಬ ಮನಿಗಳಿಲ್ಲ ಇವ್ರದ್ದು. ಹೇಗೆ ಇದರಿಂದ ಒಂದು 600 crores ಇದಾಗುತ್ತಂತೆ, ಪ್ರಾಫಿಟ್ ಆಗುತ್ತಂತೆ. ಹಾಗಾಗಿ ಅದೆಲ್ಲ ಯೂನಿಫೈಡ್ ಮೇಂಟೆನೆನ್ಸ್ ಮಾಡೋಕ್ಕೋಸ್ಕರ, ಏನಕ್ಕೋಸ್ಕರ ಅದು ಯೂಸ್ಫುಲ್ಲು ಇದೆ ಸ್ವಲ್ಪವ, ಏನಕ್ಕೋಸ್ಕರ ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ. ಇದು ವೇಸ್ಟ್ ಡಿಸ್ಪೋಸಲ್ ಫೀಸ್ ಇದೆಯಲ್ಲ, ಫೀಸ್ನ ಅವರು ಸ್ಕ್ವೇರ್ ಫೀಟ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮಗೆ ಪರ್ ಮಂತ್ಗೆ ಇಷ್ಟೊಂದು ಸ್ಕ್ವೇರ್ ಫೀಟ್ ಆಗುತ್ತೆ. ಬಟ್ ಇಯರ್ಲಿ ನೀವು ಹೇಗೆ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡ್ತಿರೋ ಹಾಗೆ ಇಯರ್ಲಿ ಆಸ್ ಆಫ್ ನಾವು ಇಯರ್ಲಿ ಟ್ವೈಸ್ ಅಂತ ಹೇಳಿದ್ದು. ಬಟ್ ನೀವು ಇಯರ್ಲಿ ಒನ್ಸು ನೀವು ಪೇ ಮಾಡಲೇಬೇಕು. ನೀವು ಪೇ ಮಾಡಲಿಲ್ಲ ಅಂದರೆ ನಿಮ್ಮದು ಪ್ರಾಪರ್ಟಿ ಟ್ಯಾಕ್ಸಿಗೆ ಪೆನಾಲ್ಟಿ ಬೀಳಿಸ್ತಲ್ಲ, ಅದೇ ಥರ ಇದಕ್ಕೂ ನಿಮಗೆ ಪೆನಾಲ್ಟಿ ಹಾಕ್ತಾರೆ ವೀಕ್ಷಕರೇ. ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ರೆಸಿಪ್ಟಲ್ಲಿ ವೀಕ್ಷಕರೇ. ಮೇಕ್ ಶೋರ್ ದಟ್ ಅವ್ರದ್ದು ಪ್ಲಾನ್ ಹಾಗೆ ಇರೋದು. ನೀವು ಯಾರು ಪೇ ಮಾಡಿ, ಈಗ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಬೆಂಗಳೂರಿನ ಪೇ ಮಾಡಲೇಬೇಕು, ಇಲ್ಲಾಂದರೆ ನಿಮಗೆ ಪೆನಾಲ್ಟೀಸು ಲೀಗಲ್ ಇದು ಪ್ರಾಬ್ಲಮ್ಸು ಅವೆಲ್ಲ ಬರ್ತವೆ. ಈಗ ಆ ಥರ ಬಂದಾಗ ಅದರೊಳಗೆ ಇನ್ಕ್ಲೂಡ್ ಮಾಡಿದರೆ ನೀವು ಆಬ್ವಿಯಸ್ಲಿ ಪೇ ಮಾಡಲೇಬೇಕು. ಹಾಗಾಗಿ ಅವರು ಇದನ್ನು ಇನ್ಕ್ಲೂಡ್ ಮಾಡಿರೋದು. ಈಗ ಏನಕ್ಕೋಸ್ಕರ ಅಂದರೆ ಅವ್ರು ಡೋರ್ ಬೈ ಡೋರ್ ಕಲೆಕ್ಟ್ ಮಾಡೋದಾಗ ತುಂಬ ಜನ ಇರಲ್ಲ, ತುಂಬ ಜನ ಕೊಡಲ್ಲ. ಈಗ ನೀವು ಪ್ರಾಪರ್ಟಿ ಟ್ಯಾಕ್ಸ್, ನೀನು ಪ್ರಾಪರ್ಟಿ ಇದೆ ಅಂದರೆ ನೀನು ಯಾವುದೋ ದೇಶದಲ್ಲಿರೋ ಎಲ್ಲೇ ಇರೋ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಲೇಬೇಕು. ಹಾಗಾಗಿ ಪ್ರತಿಯೊಂದನ್ನು ಅವರು ಕ್ಯಾಲ್ಕುಲೇಟ್ ಮಾಡಿ ಬಿಸ್ನೆಸ್ ಮಾಡಿ ಥಿಂಕ್ ಮಾಡಿಕೊಂಡು ಈ ಗೌರ್ನಮೆಂಟು ಈಗ ಪ್ಲ್ಯಾನ್ ಮಾಡಿದ್ದಾರೆ ವೀಕ್ಷಕರೇ. ಅದು ಸ್ಟಾರ್ಟ್ ಆಗ್ತಿರೋದು ಏಪ್ರಿಲ್ 1ರಿಂದ 2025. ಈಗ ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಮತ್ತು ಅದ್ರ ರೇಂಜ್ ಬಂದ್ಬಿಟ್ಟು 10 ರೂಪೀಸಿಂದ 400 ರೂಪೀಸು. ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದನ್ನು ನೋಡ್ತಾ ಹೋಗೋಣಂತೆ. ಮತ್ತು ಬಲ್ಕ್ ವೇಸ್ಟೇಜ್, ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಆಗಲಿ ಅವರೆಲ್ಲ ಎಕ್ಸ್ಟ್ರಾ ಬೇರ್ ಮಾಡಬೇಕು. ಅದು ಅಪಾರ್ಟ್ಮೆಂಟರಾಗಲಿ ಅಥವಾ ಹೋಟೆಲ್ ಉದ್ಯಮಿಗಳಾಗಲಿ ದೊಡ್ಡ ದೊಡ್ಡ ಉದ್ಯಮಗಳಾಗಲಿ ಅವರೆಲ್ಲ ಎಕ್ಸ್ಟ್ರಾ ಬೇರ್ ಮಾಡಲೇಬೇಕು. ಸ್ಕ್ವೇರ್ ಫೀಟ್ ಅಲ್ಲದೆ ಎಕ್ಸ್ಟ್ರಾ ಪರ್ ಕೆ ಜಿಗೆ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಅದಕ್ಕೆ ಪರ್ ಕೆ ಜಿಗೆ 12 ರೂಪೀಸ್ ಥರ ನೀವು ಪೇ ಮಾಡಲೇಬೇಕಾಗುತ್ತೆ. ಬಟ್ ಅದನ್ನು ಹೇಗೆ ಮಾನಿಟರ್ ಮಾಡ್ತಾರೆ ಅದೆಲ್ಲ ನಿಮಗೆ ಮುಂದೆ BSWML ವೆಬ್ಸೈಟಿಗೆ ಹೋದರೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಏಪ್ರಿಲ್ 1 ಮೇಲೆ ನಿಮಗೆ ಹೇಗೆ ಸಗ್ರಿಗೇಷನ್ ಮಾಡ್ತಾರೆ, ಹೇಗೆ ಅದನ್ನು ಮಾನಿಟರ್ ಮಾಡ್ತಾರೆ, ಈಗ ಹೋಟೆಲ್ ಉದ್ಯಮಿಗಳಿಗಾಗಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಿಗಾಗಲಿ ಅದನ್ನು ಮುಂದೆ ಡೀಟೇಲ್ಸ್ ಗೊತ್ತಾಗುತ್ತೆ. ಅದು ಗೊತ್ತಾದಾಗ ನಾನು ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಹೋಗ್ತೀನಿ ವೀಕ್ಷಕರೇ. ಇಲ್ಲಾಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಹೇಳ್ತೀನಿ ಯಾವ ಥರ ಸಗ್ರಿಗೇಟ್ ಮಾಡ್ತಾರೆ ಅಂತ. ಅದು ಈಗ ಏನಕ್ಕೋಸ್ಕರ ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದರೆ, ಅವರೇನೆ ಈಗ ಡೋರ್ ಬೈ ಡೋರ್ ಬಂದ್ಬಿಟ್ಟು ಗಾರ್ಬೇಜ್ ಕಲೆಕ್ಷನ್ ಮಾಡ್ಕೊಳ್ತಾರಂತೆ. ಮತ್ತು ಅವರು ಸಗ್ರಿಗೇಷನ್ ಮಾಡ್ಕೊಳಕ್ಕೂ ಅದು ಸರಿ ಹೋಗುತ್ತೆ. ಏನಕ್ಕೆ ಅಂದರೆ ಈಗ ವೆಟ್ ಮಾತ್ರ, ಡ್ರೈಗೆ ಮಾತ್ರ. ಹಾಗಾಗಿ ಅವರೇ ಸಗ್ರಿಗೇಷನ್ ಮಾಡ್ಕೊಳೋದ್ರಿಂದ ಅದು ತುಂಬ ಒಳ್ಳೆ ಇದಾಗುತ್ತೆ. ಈಗ ಎಲ್ಲ ಅಪಾರ್ಟ್ಮೆಂಟು ಮನೆಯರಾಗಲಿ ಎಲ್ಲ ಒಂದಕ್ಕೆ ಹಾಕಿಟ್ಟಿರ್ತಾರೆ. ಅವ್ರು ಬಂದ್ಬಿಟ್ಟು ತುಂಬ ಇದು ಮಾಡೋಕ್ಕಾಗಲ್ಲ. ಈಗ ಡ್ರೈಯೇ ತೊಗೊಂಡೋದ್ರೆ ಬೇರೆದಕ್ಕೆ ಯೂಸ್ ಮಾಡೋದು, ವೆಟ್ ತೊಗೊಂಡೋದ್ರೆ ಬೇರೆದಕ್ಕೆ ಯೂಸ್ ಮಾಡ್ಬೋದು. ಹಾಗಾಗಿ ಅದೊಂದು ಪ್ಲ್ಯಾನ್ ಮಾಡ್ಕೊಂಡು ಅದೊಂದು ಒಳ್ಳೆಯದು ಆ್ಯಕ್ಚುಲಿ.
ಅವರೇ ಬಂದರೆ ಕರೆಕ್ಟಾಗಿ ಸೆಗ್ರಿಗೇಟೆಡ್ ಮಾಡಿಕೊಂಡು ತುಂಬ ಚೆನ್ನಾಗಿ ತಗೊಂಡು ಹೋಗ್ತಾರೆ. ಮತ್ತು ಇದು ಮೇಂಟೆನೆನ್ಸ್ ಆಫ್ ದ ಇದು ವೇಸ್ಟ್ ಪ್ರೊಸೆಸಿಂಗು, ಅಂದರೆ ಹೇಗಿನ ವೇಸ್ಟ್ ಪ್ರೊಸೆಸ್ ಮಾಡ್ತಿದಾರಲ್ಲ ಆ ಮೇಂಟೆನೆನ್ಸು ಅವರು ತುಂಬ ಈಸಿ ಆಗುತ್ತೆ. ಸೆಗ್ರಿಗೇಷನ್ ಅವರೇ ಬಂದುಬಿಟ್ಟು ಕಲೆಕ್ಷನ್ ಮಾಡ್ಕೊಂಡಿದ್ದೀರಾ, ಹೇಗೆ ತಗೊಂಡು ಹೋಗಬೇಕು, ಹೇಗೆ ಇದು ಮಾಡಬೇಕು ಅನ್ನೋದು ಅವ್ರಿಗೆ ಐಡಿಯಾ ಇರುತ್ತೆ. ಅದು ತಗೊಂಡು ಹೋದರೆ ಅಲ್ಲಿ ಪ್ರೊಸೆಸಿಂಗಲ್ಲಿ ತುಂಬಾ ಈಸಿ ಆಗುತ್ತೆ ಅವರಿಗೆ. ಹಾಗಾಗಿ ಅದ್ರ ಪ್ರಕಾರ ಅದಕ್ಕೋಸ್ಕರನೇ ಅವರು ಇದು ಮಾಡಿದ್ದಾರೆ. ಈಗ ನೀವು ಯಾರ್ಯಾರು ಇದನ್ನು ಹೇಗೆ ಪೇ ಮಾಡಬೇಕು ಅಂದರೆ ನಾನು ಹೇಳ್ತಾರೆ, ಅವರು ಪ್ರಾಪರ್ಟಿ ಟ್ಯಾಕ್ಸ್ಗಳಿಗೆ ಇದನ್ನು ವೇಸ್ಟ್ ಡಿಸ್ಪೋಸಲ್ ಫೀಸ್ ಅಂತ ಎಕ್ಸ್ಟ್ರಾ ಸರ್ವಿಸ್ ಚಾರ್ಜ್ ಅಪ್ಲೈ ಮಾಡ್ತಾರೆ. ಅದನ್ನು ಬಂದ್ಬಿಟ್ಟು ನಿಮಗೆ ಆನಿಯನ್ ಪ್ರಾಪರ್ಟಿ ಕಲೆಕ್ಷನಲ್ಲಿ ನೀವು ಪೇ ಮಾಡಲೇಬೇಕು. ಎವ್ರಿ ಇಯರ್ ಪ್ರಾಪರ್ಟಿ ಬಿಲ್ ಪೇ ಮಾಡ್ತಿರಲ್ಲ, ಅಲ್ಲಿ ನೀವು ಅದನ್ನು ಆ್ಯಡ್ ಆಗಿರುತ್ತೆ, ಪೇ ಮಾಡಲೇಬೇಕು ವೀಕ್ಷಕರೇ, ಅದು ಮ್ಯಾಂಡೇಟ್ರಿ. ಮತ್ತು ಇದು ವೇಸ್ಟ್ ಇದು ಏನಕ್ಕೋಸ್ಕರ ಹೇಗೆ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ನೋಡ್ತೋಗೋಣ. ಅಪ್ ಟು 600 ಸ್ಕ್ವೇರ್ ಫೀಟ್, ಯಾರ್ಯಾರು 600 ಸ್ಕ್ವೇರ್ ಫೀಟಲ್ಲಿ ಮನೆ ಇದೆ ಅವರು ಬರೀ 10 ರೂಪೀಸ್ ಪರ್ ಮಂತ್, ಅಂದರೆ ಮ್ಯಾಕ್ಸಿಮಮ್ ನೀವು ಇಯರ್ಗೆ 120 ರೂಪಾಯಿ ಬರುತ್ತೆ ವೀಕ್ಷಕರೇ. ಅಂದರೆ ನೀವು ಯೂಸ್ ಮಾಡಿ ಬಿಡಿ ವೀಕ್ಷಕರೇ, ನೀವು 6 ತಿಂಗಳು ಮನೆಗೆ ಹೋಗಿ ಇಲ್ಲಿರಿ, ನಿಮ್ಮ ಪ್ರಾಪರ್ಟಿ ಇಲ್ಲಿದೆಯಾ, ಪೇ ಮಾಡಲೇಬೇಕು. ಮತ್ತು 600 1000ಗೆ 20 ರೂಪಾಯಿ, ಮತ್ತು 1000 to 1500 50 ರೂಪಾಯಿ, ಮತ್ತು 1500 to 2000 100, 2000 to 400 200, ಅಬೌವ್ 4000 ಸ್ಕ್ವೇರ್ ಫೀಟ್ ಇರೋರೆಲ್ಲ 400 ರೂಪೀಸ್ನ ನೀವು ಪೇ ಮಾಡಲೇಬೇಕು ವೀಕ್ಷಕರೇ. ಈಗ ತುಂಬ ಜನ ಏನು ಮಾಡಿರ್ತಾರೆ, ಅವರೆಲ್ಲ ಕನ್ಸ್ಟ್ರಕ್ಟ್ ಮಾಡಿ ರೆಂಟೆಡಿಗೆ ಕೊಟ್ಟಿರ್ತಾರೆ. ಅವ್ರು ರೆಂಟೆಡಿಗೆ ಏನು ಮಾಡಿದ್ದಾರೆ ಅಂದರೆ ದೇ ನೀಡ್ ಟು ಅಡ್ಜಸ್ಟ್. ಅವರು ರೆಂಟಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆ ಅಡ್ಜಸ್ಟ್ ಮಾಡಬೇಕು. ಇನ್ನು ರೆಂಟಲಲ್ಲಿ ಇರೋರಿಗೂ ಅವರು ಸ್ಕ್ವೇರ್ ಫೀಟ್ ಮೇಲೆ 3 BHK ಇದ್ದಾರೆ, 2 BHK ಇದ್ದಾರೆ, ಸಪ್ರೇಟು 100-200 ರೂಪಾಯಿ ಪರ್ ಮಂತು ಎಕ್ಸ್ಟ್ರಾ ಆ್ಯಡ್ ಆಗೋದಂತೂ ಶೋರು. ರೆಂಟಲ್ಲಿರೋರಿಗೂ ತುಂಬಾ ಭಾರ ಇನ್ಮೇಲೆ ಇದಾಗುತ್ತೆ, 100-200 ರೂಪಾಯಿ ಇನ್ಕ್ರೀಸ್ ಆಗುತ್ತೆ. ಈವನ್ ಮೇಂಟೆನೆನ್ಸ್ ಫೀಸ್ ನೀವು ಎಕ್ಸ್ಟ್ರಾ ಕೊಡ್ತಿರ್ತೀರ, ಅದರಲ್ಲಿ ಇದು ಎಕ್ಸ್ಟ್ರಾ 100-200 ರೂಪಾಯಿ ಎಕ್ಸ್ಟ್ರಾಗಿ ನಿಮ್ಮ ಮೇಂಟೆನೆನ್ಸ್ ಫೀಸು ಜಾಸ್ತಿ ಆಗ್ಬೋದು ವೀಕ್ಷಕರೇ ರೆಂಟೆಡ್ ಪೀಪಲ್ಗೆ. ಹಾಗಾಗಿ ನೀವು ಇದನ್ನು ಯಾರ್ಯಾರು ಇಷ್ಟು ಸ್ಕ್ವೇರ್ ಫೀಟಲ್ಲಿ ಇದ್ದೀರೋ ಇದನ್ನು ರೆಡಿ ಆಗಿಬಿಡಿ. ಇಷ್ಟು ನಿಮಗೆ ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಎವ್ರಿ ಇಯರು ನಿಮಗೆ ಇದು ವೇಸ್ಟ್ ಡಿಸ್ಪೋಸಲ್ ಫೀಸು ಆ್ಯಡ್ ಆಗಿರುತ್ತೆ, ನೀವು ಪೇ ಮಾಡಲೇಬೇಕು ವೀಕ್ಷಕರೇ. ಬಲ್ಕು ನಾನು ಹೇಳ್ದಂಗೆ ಬಲ್ಕ್ ವೇಸ್ಟು ತುಂಬ ಹೊರೆ ಬೀಳೋದೀಗ ಅಪಾರ್ಟ್ಮೆಂಟಲ್ಲಿದ್ದವರಿಗೆ, ಹೋಟೆಲ್ ಮ್ಯಾನೇಜ್ಮೆಂಟರಿಗೆ. ಬಿಕಾಸ್ ಅವರಿಗೆಲ್ಲ ಏನಂದರೆ ಎಕ್ಸ್ಟ್ರಾ ಇದಕ್ಕೆ ಕಸಗಳಿಗೆ ಎಕ್ಸ್ಟ್ರಾ 12 ರೂಪೀಸು ಪರ್ KGಗೆ ಜಾಸ್ತಿ ಬೀಳುತ್ತೆ ವೀಕ್ಷಕರೇ. ಅದನ್ನು ಇನ್ನೂ ಡೀಟೇಲಾಗಿ ಯಾವ ಥರ ಮಾನಿಟ್ರ್ ಮಾಡ್ತಾರೆ ಅದನ್ನು ಇನ್ನೂ ಶೇರ್ ಮಾಡಿಲ್ಲ. ನೀವು ಏನೇನು ಇನ್ಫಾರ್ಮೇಷನ್ ಬೇಕಾದ್ರೂ ಅವ್ರದ್ದು BSMW ವೆಬ್ಸೈಟಿಗೆ ಹೋಗಿ ಅದರದೆಲ್ಲ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ ವೀಕ್ಷಕರೇ. ಯಾವ ಥರ ಅಪಾರ್ಟ್ಮೆಂಟಿಗೆ ಕ್ಲಿಯರ್ಲಿ ಯಾವ ಥರ ಮಾನಿಟರ್ ಮಾಡ್ತಾರೆ ಅವರು. ಲೆಟ್ಸೆ ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಖಾತೆ ಮಾಡಿಸ್ಕೊಂಡಿರ್ತಾರೆ, ಅವರು ಎಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಬೇಕು. ಅವ್ರ ಪ್ರಾಪರ್ಟಿಗೆ ಅಂದರೆ 900-1000 ಸ್ಕ್ವೇರ್ ಫೀಟ್ ಇದ್ದವರಿಗೆ ಇಷ್ಟು ಪೇ ಮಾಡಿದ್ದು ಅಲ್ಲದಲ್ಲೇ ಎಕ್ಸ್ಟ್ರಾ ಏನಾದ್ರು, ಬಿಕಾಸ್ ಅಪಾರ್ಟ್ಮೆಂಟಲ್ಲಿ ಏನಾದ್ರು ಡಿಫ್ರೆಂಟ್ ಕಸ ಕಡ್ಡಿಗಳದೆಲ್ಲ ಏನೇನೋ ಇರ್ತಾವಲ್ಲ ಅದನ್ನೆಲ್ಲನೂ ಇದಿರುತ್ತೆ, ಅದೆಲ್ಲ ಎಕ್ಸ್ಟ್ರಾ ಅಲ್ವಾ. ಈಗ ಅದನ್ನೆಲ್ಲ KG ಪ್ರಕಾರ ಹೇಗೆ ಇದು ಮಾಡ್ತಾರೆ, ಹೇಗೆ ಯಾವ ಥರ ಅಪಾರ್ಟ್ಮೆಂಟ್ಗಳಿಗೆ ಯಾವ ಥರ ಡೋರ್ ಬೈ ಡೋರ್, ಅಪಾರ್ಟ್ಮೆಂಟಿಗೂ ಡೋರ್ ಬೈ ಡೋರ್ ಬರ್ತಾರಾ, ಅದೆಲ್ಲ ಇನ್ನೂ ಕರೆಕ್ಟಾಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಏಪ್ರಿಲ್ 1ರಿಂದ ಅವರೆಲ್ಲ ಕ್ಲಿಯರಾಗಿ, ಅಂದರೆ ಈಗಲೇ ಆಲ್ಮೋಸ್ಟ್ ಎಲ್ಲ ವೆಬ್ಸೈಟು ನ್ಯೂಸಲ್ಲೆಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನಮಗೆ ಗೊತ್ತಾಗಿದೆ ಎಷ್ಟು ಅವರು ಶೇರ್ ಮಾಡಿದ್ದಾರೆ, ಅವ್ರದ್ದು ನ್ಯೂಸಲ್ಲಿ ಶೇರ್ ಮಾಡ್ತಿರೋದು ನಾನು ಕೇಳಿಸ್ಕೊಂಡಿದ್ದೀನಿ. ಎಷ್ಟು ಶೇರ್ ಮಾಡಿದರೆ ಅಷ್ಟು ಇನ್ಫಾರ್ಮೇಷನ್ ನಾನು ಎಲ್ಲರಿಗೂ ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಈಗ ಅಡಿಷ್ನಲಿ ಇವ್ರದ್ದೆಲ್ಲ ಯಾವ ಥರ ಮಾನಿಟ್ರ್ ಮಾಡ್ತಾರೆ, ಯಾವ ಥರ KG ಇದು ಮಾಡ್ತಾರೆ, ಅವ್ರು ಹೇಳಿರೋ ಪ್ರಕಾರ ನಿಮ್ಮದು ಕರೆಕ್ಟಾಗಿ ಅದು ಮಾನಿಟ್ರದ್ದು ಇದು ಮಾಡಿರೋ ಅಂತ ಒಂದು ಬಕೆಟ್ ಇದು ಮಾಡಬೇಕು. ಅದು ಏನಾದ್ರು ಎಕ್ಸ್ಟ್ರಾ ಆದರೆ ಪೆನಾಲ್ಟೀಸ್ ಆಗುತ್ತಂತೆ. ಅದಕ್ಕೋಸ್ಕರ ನಾವೇ ಅಪಾರ್ಟ್ಮೆಂಟಲ್ಲಿ ಹೇಗೆ ಅದನ್ನು ಮಾನಿಟ್ರ್ ಮಾಡೋದು, ಅಥವಾ ಬಿಗ್ ಉದ್ಯಮಿಗಳೆಲ್ಲ ಹೇಗೆ ಅದನ್ನು ಕಾರ್ಖಾನೆಗಳಾಗಲಿ ಅದರಲ್ಲಿ ವೇಸ್ಟ್ನೆಲ್ಲ ಹೇಗೆ ಮ್ಯಾನೇಜ್ಮೆಂಟ್ ಇಟ್ಟಿರ್ತಾರೆ, ಅದನ್ನೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಒಂದೊಂದೇ ವಿಷಯಗಳು ವೀಕ್ಷಕರೇ. ಆವಾಗ ಶೇರ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಟೇಕ್ ಕೇರ್, ಬಾಯ್.